ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ರಾಮಾಯಣದ ಮಹಿಮೆಯನ್ನು ಹೇಳುವ ಸ್ಕಾಂದ ಪುರಾಣದ ಉತ್ತರಖಂಡದ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಚೈತ್ರ ಮಾಸದಲ್ಲಿ ರಾಮಾಯಣ ಪಠಣ ಮತ್ತು ಶ್ರವಣಗಳ ಮಹಿಮೆ, ಇದರೊಡನೆ ಜೋಡಿಸಿಕೊಂಡಿರುವ ಕಲಿಕೋತ್ತಂಕರ ಕಥೆಯನ್ನು ವಿವರಿಸಲಾಗಿದೆ. ಈ ಹಿಂದಿನ 2 ಅಧ್ಯಾಯಗಳಲ್ಲಿ ಕಾರ್ತೀಕ ಮಾಸ ಮತ್ತು ಮಾಘ ಮಾಸದಲ್ಲಿ ನವಾಹ ಪಾರಾಯಣ, ಅಂದರೆ ಮೊದಲ 9 ದಿನಗಳಲ್ಲಿ ರಾಮಾಯಣ ಪಾರಾಯಣ ಮಾಡುವುದರ ಫಲವನ್ನು ವಿವರಿಸಲಾಗಿತ್ತು. ಮುಂದುವರೆದು ಈ ಅಧ್ಯಾಯದಲ್ಲಿ ಚೈತ್ರ ಮಾಸದಲ್ಲಿ ಪಾರಾಯಣ ಮಾಡುವುದರ ಮಹಿಮೆಯನ್ನು ವಿವರಿಸಲಾಗುತ್ತಿದೆ. ಈ ಕಥೆಯನ್ನು ಸನಕಾದಿಗಳಿಗೆ ಹೇಳುತ್ತಿರುವ ನಾರದರು ಹೇಳುತ್ತಾರೆ: ಸನಕಾದಿ ಮುನಿವರಿಯರೇ, ರಾಮಾಯಣ ಪಠಣ ಶ್ರವಣಗಳಿಗೆ ಉಪಯುಕ್ತವಾದ ಮತ್ತೊಂದು ಮಾಸದ ಮಹಿಮೆಯನ್ನು ಹೇಳುವೆನು. ಸಾವಧಾನತೆಯಿಂದ ಕೇಳಿರಿ. ರಾಮಾಯಣದ ಮಹಿಮೆಯು ಪಾಪಗಳನ್ನು ನಿವಾರಿಸುತ್ತದೆ, ಸಮಸ್ತ ದುಃಖಗಳನ್ನು ಹೋಗಲಾಡಿಸುತ್ತದೆ, ಪುಣ್ಯಪ್ರದವಾದುದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೂ ಮತ್ತು ಸ್ತ್ರೀಯರಿಗೂ ಸಮಸ್ತವಾದ ಕಾಮನೆಗಳನ್ನು ಕೊಡುತ್ತದೆ. ಸಮಸ್ತ ವ್ರತಗಳ ಫಲಗಳನ್ನು ಕೊಡುತ್ತದೆ. ದುಸ್ವಪ್ನವನ್ನು ವಿನಾಶಗೊಳಿಸುತ್ತದೆ. ಧನ ಸಮೃದ್ಧಿಯನ್ನು ಉಂಟು ಮಾಡುತ್ತದೆ. ಭೋಗ ಮುಕ್ತಿಗಳೆಂಬ ಐಹಿಕ ಆಮುಷ್ಮಿಕ ಫಲಗಳನ್ನು ಕೊಡುತ್ತದೆ. ಆದುದರಿಂದ ರಾಮಾಯಣ ಮಹಾತ್ಮ್ಯವನ್ನು ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು. ಈ ವಿಷಯದಲ್ಲಿ ವಿದ್ವಾಂಸರು ಪುರಾತನವಾದ ಇತಿಹಾಸವನ್ನು ಉದಾಹರಿಸುತ್ತಾರೆ. ಆ ಇತಿಹಾಸವು ಪಠಿಸುವವರ ಮತ್ತು ಕೇಳುವವರ ಸಕಲ ಪಾಪಗಳನ್ನು ನಿವಾರಿಸುತ್ತದೆ. ಹಿಂದಿನ ಕಲಿಯುಗದಲ್ಲಿ ಕಲಿಕನೆಂಬ ವ್ಯಾಧನಿದ್ದನು. ಅವನು ಯಾವಾಗಲೂ ಪರಸ್ತ್ರೀ ಪರಧನಗಳ ಅಪಹಾರದಲ್ಲಿಯೇ ನಿರತನಾಗಿರುತ್ತಿದ್ದನು. ಪರನಿಂದೆಯೇ ಅವನ ದೈನಂದಿನ ವ್ಯವಹಾರವಾಗಿದ್ದಿತು. ಪ್ರಾಣಿಗಳನ್ನು ಬಹಳವಾಗಿ ಪೀಡಿಸುತ್ತಿದ್ದನು. ಅವನು 100 ಬ್ರಾಹ್ಮಣರನ್ನು, 100 ಗೋವುಗಳನ್ನು ನಿರ್ದಯೆಯಿಂದ ಕೊಲೆ ಮಾಡಿದ್ದನು. ದೇವದ್ರವ್ಯ ಪರದ್ರವ್ಯಗಳನ್ನು ಅಪಹರಿಸುವುದೇ ಅವನ ನಿತ್ಯ ಕರ್ಮವಾಗಿದ್ದಿತು. ಇಲ್ಲಿ ನೆನಪಿರಲಿ, ಬ್ರಾಹ್ಮಣರನ್ನು ಮತ್ತು ಗೋವುಗಳನ್ನು ನಿರ್ದಯೆಯಿಂದ ಕೊಲೆ ಮಾಡಿದ್ದನು ಎಂಬುದನ್ನು ವಿಶೇಷವಾಗಿ ಒತ್ತಿ ಹೇಳಲು ಕಾರಣ, ಸಾಮಾನ್ಯವಾಗಿ ಬ್ರಾಹ್ಮಣನಾದವನು ಶಸ್ತ್ರಧಾರಿಯಾಗುವಂತಿಲ್ಲ. ಆ ಜಾಗದಲ್ಲಿ ಕ್ಷತ್ರಿಯನಾಗಿದ್ದರೆ ಆತ ಸ್ವಯಂ ಶಸ್ತ್ರಧಾರಿಯಾಗಿರುತ್ತಿದ್ದ. ಇನ್ನು ವೈಶ್ಯನಾದವನು ತನ್ನೊಡನೆ ಶಸ್ತ್ರಧಾರಿಗಳಾದ ಸೈನ್ಯವನ್ನೇ ಇಟ್ಟುಕೊಂಡಿರಬಹುದು. ಇನ್ನು ಶೂದ್ರರಾದವರು ತಮ್ಮನ್ನು ಉಳಿಸಿಕೊಳ್ಳುವ ಸಲುವಾಗಿ ಅವರಿಗೂ ಶಸ್ತ್ರಧಾರಿಗಳಾಗುವ ಸಾಧ್ಯತೆ ಇರುತ್ತದೆ. ಆದರೆ ಬ್ರಾಹ್ಮಣನಾದವನು ಅಹಿಂಸಾ ಪರನಾಗಿರಬೇಕಾದುದರಿಂದ, ಯಾರು ಅಹಿಂಸೆಯ ಪರ ಒಲವು ಹೊಂದಿದ್ದು ಯಾವ ಶಸ್ತ್ರಗಳನ್ನು ಧಾರಣೆ ಮಾಡದೆ ಲೋಕದಲ್ಲಿ ಎಲ್ಲರೂ ತಮ್ಮಂತೆಯೇ ಒಳ್ಳೆಯವರಿರುತ್ತಾರೆ ಎಂಬ ಭಾವದಲ್ಲಿ ಸಂಚರಿಸುತ್ತಿರುತ್ತಾರೋ ಅವರೆಲ್ಲರನ್ನೂ ಕೂಡ ಇಲ್ಲಿ ಬ್ರಾಹ್ಮಣರೆಂದು ಸಂಬೋಧಿಸಲಾಗುತ್ತಿದೆ. ಅವರ ಜಾತಿ ಯಾವುದೇ ಇರಬಹುದು. ಆದರೆ ಯಾರು ಶಾಂತ ಮನಸ್ಸಿನಿಂದ ಅಹಿಂಸಾ ವ್ರತಧಾರಿಗಳಾಗಿರುತ್ತಾರೋ ಅಂತಹವರನ್ನೂ ಆ ವ್ಯಾಧನು ಸಂಹರಿಸುತ್ತಿದ್ದ. ಅದರಂತೆಯೇ ಗೋವು ಎಂಬ ಅರ್ಥದಲ್ಲಿ ಅಹಿಂಸಾನಿರತರಾದ, ಅಂದರೆ ಯಾರಿಗೂ ಬೇರೆ ಯಾವ ಪ್ರಾಣಿಗಳಿಗೂ ತೊಂದರೆ ಮಾಡದೆ ಸಾಧುವಾಗಿರುವಂತಹ ಪ್ರಾಣಿಗಳನ್ನೂ ಕೂಡ, ಕ್ರೂರ ಮೃಗಗಳು ತಮ್ಮನ್ನು ತಾವು ಆತ್ಮರಕ್ಷಣೆ ಮಾಡಿಕೊಳ್ಳುತ್ತವೆ, ಆದರೆ ತಮ್ಮ ಆತ್ಮರಕ್ಷಣೆಯನ್ನು ಕೂಡ ಮಾಡಿಕೊಳ್ಳಲಾಗದಂತಹ ಸಾಧು ಮೃಗಗಳನ್ನು ಕೂಡ ಆತ ನಿರ್ದಯೆಯಿಂದ ಕೊಲೆ ಮಾಡುತ್ತಿದ್ದ. ದೇವದ್ರವ್ಯ ಪರದ್ರವ್ಯಗಳನ್ನು ಅಪಹರಿಸುವುದೇ ಅವನ ನಿತ್ಯ ಕರ್ಮವಾಗಿದ್ದಿತು. ಹೀಗೆ ಅವನು ಅನೇಕ ಮಹಾಪಾಪಗಳನ್ನೇ ಮಾಡುತ್ತಿದ್ದನು. ಕೋಟಿ ವರ್ಷಗಳವರೆಗೆ ಹೇಳಿದರೂ ಅವನು ಮಾಡಿದ ಮಹಾಪಾಪಗಳ ಸರಣಿಯನ್ನು ಹೇಳಿ ಮುಗಿಸುವ ಸಾಧ್ಯತೆ ಇರಲಿಲ್ಲ. ಪ್ರಾಣಿಗಳಿಗೆ ಯಮಪ್ರಾಯನಾಗಿದ್ದ ಮಹಾಪಾಪಿಷ್ಠನಾಗಿದ್ದ ಅವನೊಮ್ಮೆ ಸಕಲ ಐಶ್ವರ್ಯ ಸಂಪನ್ನವಾಗಿದ್ದ ಸೌವೀರ ನಗರಕ್ಕೆ ಹೋದನು. ಆ ನಗರಿಯು ವಸ್ತ್ರಾದಿಗಳಿಂದ ವಿಭೂಷಿತರಾದ ಸುಂದರ ಸ್ತ್ರೀಯರಿಂದಲೂ, ನಿರ್ಮಲವಾದ ನೀರಿನಿಂದ ಕೂಡಿದ ಸರೋವರಗಳಿಂದಲೂ, ಅಂಗಡಿ ಮುಗ್ಗಟ್ಟುಗಳಿಂದಲೂ ಸಮಲಂಕೃತವಾಗಿದ್ದಿತು. ಅಂತಹ ದೇವಪುರಿಗೆ ಸಮಾನವಾಗಿದ್ದ ಸೌವೀರ ನಗರಕ್ಕೆ ಕಲಿಕನು ಹೋದನು. ಆ ನಗರಕ್ಕೆ ಒಂದು ಉಪವನವಿದ್ದಿತು. ಅದರ ಮಧ್ಯದಲ್ಲಿ ಸುಂದರವಾದೊಂದು ಕೇಶವನ ಮಂದಿರವಿದ್ದಿತು. ಅದು ಅನೇಕ ಚಿನ್ನದ ಕಲಶಗಳಿಂದ ಸಮಲಂಕೃತವಾಗಿದ್ದಿತು. ಚಿನ್ನದ ಕಲಶಗಳನ್ನು ನೋಡಿದೊಡನೆಯೇ ಕಲಿಕನಿಗೆ ಬಹಳ ಸಂತೋಷವಾಯಿತು. ಅಲ್ಲಿರುವ ಎಲ್ಲ ಸುವರ್ಣ ಕಲಶಗಳನ್ನು ಅಪಹರಿಸಲು ನಿಶ್ಚಯಿಸಿದನು. ಕಳ್ಳತನದಲ್ಲಿಯೇ ಆಸಕ್ತನಾಗಿದ್ದ ಆ ವ್ಯಾಧನು ಕಳ್ಳತನ ಮಾಡುವ ಸಲುವಾಗಿ ರಾಮ ಭವನಕ್ಕೆ, ಅಂದರೆ ಕೇಶವನ ಮಂದಿರಕ್ಕೆ ಹೋದನು. ಅಲ್ಲವನು
ತತ್ವಾರ್ಥ ಕೋವಿದನಾದ ಶಾಂತನಾಗಿದ್ದ ವಿಷ್ಣುವಿನ ಪೂಜೆಯಲ್ಲಿಯೇ ನಿರತನಾಗಿದ್ದ ಅಪೋನಿಧಿಯಾದ ಉತ್ತಂಕನೆಂಬ ಬ್ರಾಹ್ಮಣನನ್ನು ನೋಡಿದನು. ಆಗ ಆ ಬ್ರಾಹ್ಮಣನು ಏಕಾಕಿಯಾಗಿದ್ದನು, ನಿಸ್ಪೃಹನಾಗಿದ್ದನು, ಜ್ಞಾನದಲ್ಲಿಯೇ ಆಸಕ್ತನಾಗಿದ್ದನು. ದೇವ ಮಂದಿರಕ್ಕೆ ಸಂಬಂಧಿಸಿದ ಐಶ್ವರ್ಯವನ್ನು ಮಹಾ ಕಾಳರಾತ್ರಿಯಲ್ಲಿ ಕೊಂಡೊಯ್ಯುವಾಗ ಉತ್ತಂಕನು ಕಳ್ಳತನಕ್ಕೆ ಅಡ್ಡಿ ಮಾಡುವನೆಂದು ವ್ಯಾಧನು ಬಗೆದನು. ಆದುದರಿಂದ ಆ ಉತ್ತಂಕನನ್ನು ಮುಗಿಸಿಬಿಡಬೇಕೆಂದು ನಿಶ್ಚಯಿಸಿದನು. ಒಡನೆಯೇ ನಿರಾಯುಧನಾಗಿದ್ದ ಉತ್ತಂಕನನ್ನು ಕೆಳಕ್ಕೆ ಕೆಡವಿ ಅವನ ಎದೆಯ ಮೇಲೆ ಕಾಲನ್ನಿಟ್ಟುಕೊಂಡು ಎಡಗೈಯಿಂದ ಕುತ್ತಿಗೆಯನ್ನು ಹಿಡಿದು ಬಲಗೈಯಲ್ಲಿದ್ದ ಕತ್ತಿಯಿಂದ ಕುತ್ತಿಗೆಯನ್ನು ಕತ್ತರಿಸಿ ಹಾಕಲು ಕೈಯನ್ನು ಮೇಲಕ್ಕೆತ್ತಿದನು. ತನ್ನನ್ನು ಕೊಲೆ ಮಾಡುವುದರಲ್ಲಿದ್ದ ಆ ವ್ಯಾಧನನ್ನು ಕುರಿತು ಉತ್ತಂಕನು ಹೇಳುತ್ತಾನೆ: ಎಲೈ ಸತ್ಪುರುಷನೇ, ನಿರಪರಾಧಿಯಾದ ನನ್ನನ್ನೇಕೆ ವೃಥಾ ಕೊಲ್ಲಲು ತೊಡಗಿರುವೆ? ನಾನು ನಿನಗಾವ ಅಪರಾಧವನ್ನು ಮಾಡಿದೆನೆಂಬುದನ್ನು ಹೇಳು. ಲೋಕದಲ್ಲಿ ಜನರು ಅಪರಾಧ ಮಾಡಿದವನನ್ನು ಮಾತ್ರವೇ ಹಿಂಸೆಗೆ ಗುರಿಪಡಿಸುತ್ತಾರೆ. ದುರ್ಜನರು ಕೂಡ ಅಪರಾಧ ಮಾಡದೇ ಇರುವವನನ್ನು ಹಿಂಸಿಸುವುದಿಲ್ಲ. ಶಾಂತ ಚಿತ್ತರಾದ ಸಾಧುಪುರುಷರು ತಮ್ಮ ವಿರೋಧಿಗಳಾದ ಮೂರ್ಖ ಜನರಲ್ಲಿರುವ ಅಲ್ಪ ಸ್ವಲ್ಪ ಒಳ್ಳೆಯ ಗುಣಗಳನ್ನೇ ವೀಕ್ಷಿಸಿ ಅವರೊಡನೆ ವಿರೋಧವನ್ನು ಕಟ್ಟಿಕೊಳ್ಳಲು ಇಚ್ಛಿಸುವುದಿಲ್ಲ. ಅನೇಕ ಪ್ರಕಾರವಾಗಿ ನಿಂದಿಸಲ್ಪಟ್ಟರೂ ಕುಪಿತನಾಗದೆ ಕ್ಷಮಾಶೀಲನಾಗಿರುವ ಮನುಷ್ಯನನ್ನು ಉತ್ತಮ ಪುರುಷನೆಂದು ಹೇಳುತ್ತಾರೆ. ಅಂತಹ ಕ್ಷಮಾಶೀಲನಾದ ಮನುಷ್ಯನು ವಿಷ್ಣುವಿಗೆ ಅತ್ಯಂತ ಪ್ರಿಯನು. ಸುಜನೋ ನಯಾತಿ ವೈರಂ ಪರಹಿತ ನಿರತೋ ವಿನಾಶಕಾಲೇಪಿ ಛೇದೇಪಿ ಚಂದನ ತರು ಸುರಭಿ ಕರೋತಿ ಮುಖಂ ಕುಟಾರಸ್ಯ. ಪರಹಿತದಲ್ಲಿಯೇ ನಿರತರಾದ ಸಜ್ಜನರು ವಿನಾಶಕಾಲದಲ್ಲಿಯೂ ಇತರರೊಡನೆ ದ್ವೇಷವನ್ನು ಕಟ್ಟಿಕೊಳ್ಳುವುದಿಲ್ಲ. ಶ್ರೀಗಂಧದ ಮರವನ್ನು ಕಡಿದು ಹಾಕಿದರೂ ಅದು ತನ್ನನ್ನು ಕಡಿದ ಕೊಡಲಿಯ ಬಾಯನ್ನು ಸುವಾಸನೆಗೊಳಿಸುತ್ತದೆ. ವಿಧಿ ಎಂಬುದು ಬಲವತ್ತರವಾದುದು. ಅದು ಜನರನ್ನು ನಾನಾ ರೀತಿಯಲ್ಲಿ ಬಾಧಿಸುತ್ತಲೇ ಇರುತ್ತದೆ. ಸರ್ವಸಂಗ ಪರಿತ್ಯಾಗಿಯೇ ಆಗಿದ್ದರೂ ವಿಧಿ ನಿಯಮದಂತೆ ದುಷ್ಟರಿಂದ ಪೀಡಿಸಲ್ಪಡುತ್ತಿರುತ್ತಾನೆ. ಅಹೋ ನಿಷ್ಕಾರಣಂ ಲೋಕೆ ಬಾಧಂತೆ ದುರ್ಜನಾ ಜನಾನ್ ಧೀವರ ಪಿಶುನಾ ವ್ಯಾಧ ಲೋಕೆ ಕಾರಣ ವೈರಿಣಃ. ಅಯ್ಯೋ, ಈ ಲೋಕದಲ್ಲಿ ದುರ್ಜನರು ಯಾವ ಕಾರಣವೂ ಇಲ್ಲದೆ ಜನರನ್ನು ಬಾಧೆಪಡಿಸುತ್ತಾರೆ. ಯಾವ ಕಾರಣವೂ ಇಲ್ಲದೆಯೇ ಬೆಸ್ತರು ಮೀನುಗಳಿಗೆ, ಚಾಡಿಕೋರರು ಸಜ್ಜನರಿಗೆ, ವ್ಯಾಧರು ಮೃಗಗಳಿಗೆ ವೈರಿಗಳಾಗಿರುತ್ತಾರೆ. ನಿಶ್ಚಯವಾಗಿಯೂ ಮಾಯೆಯು ಬಲವತ್ತರವಾದುದು. ಸಮಸ್ತ ಜಗತ್ತನ್ನು ವಿಮೋಹಗೊಳಿಸುತ್ತದೆ. ಪುತ್ರ ಮಿತ್ರ ಕಳತ್ರರ ಮೂಲಕವಾಗಿ ಎಲ್ಲರನ್ನೂ ದುಃಖದಲ್ಲಿ ಮುಳುಗಿಸಿ ಬಿಡುತ್ತದೆ. ಮಮ ಮಾತಾ ಮಮ ಪಿತಾ ಮಮ ಭಾರ್ಯ ಮಮ ಆತ್ಮಜಾಹ ಮಮೇದಮಿತಿ ಜಂತೂನಾಂ ಮಮತಾ ಬಾಧತೆ ವ್ರತಃ. ನನ್ನ ತಂದೆ, ನನ್ನ ತಾಯಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಮನೆ ಮಠ ಎಲ್ಲವೂ ನನ್ನದೇ. ಈ ಪ್ರಕಾರವಾದ ಮಮತೆಯು ಪ್ರಾಣಿಗಳನ್ನು ವ್ಯರ್ಥವಾಗಿ ಸಂಕಟಕ್ಕೆ ಈಡು ಮಾಡುತ್ತದೆ. ಉತ್ತಂಕನು ಮುಂದುವರೆದು ಆ ವ್ಯಾಧನಿಗೆ ಹೇಳುತ್ತಿದ್ದಾನೆ: ಯಾವದರ್ಪಯತಿ ದ್ರವ್ಯಂ ತಾವದ್ಭವತಿ ಬಾಂಧವಃ ಅರ್ಜಿತಂ ತು ಧನಂ ಸರ್ವೇ ಭುಂಜಂತೆ ಬಾಂಧವಾ ಸದಾ ದುಃಖಮೇಕತಮೋ ಮೂಢಸ್ತತ್ಪಾಪ ಫಲಮಶ್ನುತೆ. ಮನುಷ್ಯನು ಎಲ್ಲಿ ಎಂದಿನವರೆಗೆ ಹಣವನ್ನು ಕೊಡುತ್ತಿರುವನೋ ಅಲ್ಲಿಯವರೆಗೂ ಬಂಧುಗಳಲ್ಲದವರಿಗೂ ಬಂಧುಗಳೆನಿಸಿಕೊಳ್ಳಲು ಪ್ರಯತ್ನ ಪಡುತ್ತಾರೆ. ಬಂಧುಗಳಲ್ಲದವರು ಬಂಧುಗಳೆನಿಸಿಕೊಳ್ಳಲು ಎಂದಿನವರೆಗೆ ಮನುಷ್ಯನು ಹಣ ಕೊಡುತ್ತಿರುವನೋ ಅಲ್ಲಿಯವರೆಗೂ ಪ್ರಯತ್ನ ಪಡುತ್ತಾರೆ. ದೂರದ ಬಂಧುಗಳು ಸಹ ಹತ್ತಿರದ ಬಂಧುಗಳಾಗುತ್ತಾರೆ. ಸಂಪಾದಿಸಿದ ಹಣವನ್ನು ಬಂಧುಗಳೆಲ್ಲರೂ ಉಪಭೋಗಿಸುತ್ತಿರುತ್ತಾರೆ. ಆದರೆ ಮೂರ್ಖನಾದ ಆ ಮನುಷ್ಯನು ಮಾಡಿದ ಪಾಪದ ಫಲವನ್ನು ಅವನೊಬ್ಬನೇ ಅನುಭವಿಸುತ್ತಾನೆ. ಈ ವಿಚಾರವನ್ನು ತಾವು ವಾಲ್ಮೀಕಿಯ ಕಥೆಯಲ್ಲಿಯೂ ಕೂಡ ಕೇಳಿರಬಹುದು. ನಾರದರು ವಾಲ್ಮೀಕಿಗೆ, ನೀನು ಮಾಡಿದ ಪಾಪದ ಫಲವನ್ನು ನಿನ್ನ ಹೆಂಡತಿ ಮಕ್ಕಳು ಭೋಗಿಸುವುದಕ್ಕೆ ಸಿದ್ಧರಿದ್ದಾರೆಯೇ ಎಂದಾಗ ಕೊನೆಯಲ್ಲಿ ಆತನಿಗೆ ಅರಿವಾಗುತ್ತದೆ, ಅವರು ನಾನು ಗಳಿಸುವ ಧನಕ್ಕಷ್ಟೇ ಪಾಲುದಾರರೇ ಹೊರತು ನನ್ನ ಪಾಪಗಳಲ್ಲಿ ಅವರಾರೂ ಪಾಲುದಾರರಲ್ಲವೆಂದು. ಅದರಲ್ಲಿ ಪಾಲುಗೊಳ್ಳಲು, ಅಂದರೆ ಆ ಪಾಪದಲ್ಲಿ ಪಾಲುಗೊಳ್ಳಲು ಯಾರೂ ಮುಂದೆ ಬರುವುದಿಲ್ಲ. ಪಾಪದ ಫಲವನ್ನು ಪಾಲುಗೊಳ್ಳಲು ಸಾಧ್ಯವಿಲ್ಲ.
ನಾರದರು ಮುಂದುವರೆದು ಹೇಳುತ್ತಾರೆ, ಸನತ್ಕುಮಾರ, ಉತ್ತಂಕನು ಹೀಗೆ ಹೇಳುತ್ತಿರುವಾಗ ಸಾವಧಾನತೆಯಿಂದ ಕೇಳುತ್ತಿದ್ದ ವ್ಯಾಧನು ಅವನು ಹೇಳಿದ ಪ್ರತಿಯೊಂದು ವಾಕ್ಯವನ್ನು ವಿಮರ್ಶೆ ಮಾಡಿದನು. ಅವನ ಮನಸ್ಸಿಗೆ ತಾನು ಮಾಡುತ್ತಿರುವುದು ಮಹಾಪರಾಧವೆಂದು ಅರಿವಾಗಿ ಮನಸ್ಸಿನಲ್ಲಿ ಭಯವಂಕುರಿಸಿತು. ಕೈ ಮುಗಿದುಕೊಂಡು, ವಿಪ್ರೋತ್ತಮರೇ, ನನ್ನ ಅಪರಾಧವನ್ನು ಕ್ಷಮಿಸಿರಿ ಎಂದು ಬಾರಿ ಬಾರಿಗೂ ಕೇಳಿಕೊಂಡನು. ಸತ್ಸಂಗದ ಪ್ರಭಾವದಿಂದಲೂ ಶ್ರೀಹರಿಯ ಸಾನ್ನಿಧ್ಯದಿಂದಲೂ ಆ ವ್ಯಾಧನು ಪಾಪರಹಿತನಾದನು. ತಾನು ಮಾಡುತ್ತಿದ್ದ ಕಾರ್ಯಕ್ಕೆ ಪಶ್ಚಾತ್ತಾಪಪಟ್ಟನು. ಉತ್ತಂಕನನ್ನು ಪ್ರಾರ್ಥಿಸುತ್ತಾ ಹೇಳಿದನು, ಸುಪ್ರೇಂದ್ರರೇ, ನಾನು ನನ್ನ ಜೀವನದಲ್ಲಿ ಅನೇಕ ಮಹಾಪಾಪಗಳನ್ನು ಮಾಡಿರುತ್ತೇನೆ. ಆ ಎಲ್ಲ ಪಾಪಗಳು ನಿಮ್ಮ ದರ್ಶನ ಮಾತ್ರದಿಂದಲೇ ನಷ್ಟವಾಗಿ ಹೋದವು. ಸರ್ವದಾ ಪಾಪಬುದ್ಧಿಯುಳ್ಳವನಾಗಿದ್ದ ನಾನು ಮಹಾಪಾಪಗಳನ್ನೇ ಮಾಡಿರುವೆನು. ಈ ನನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವೇನು? ನಾನು ಯಾರ ಆಶ್ರಯವನ್ನು ಪಡೆಯಲಿ? ಹಿಂದೆ ಮಾಡಿದ ಪಾಪ ಕರ್ಮಗಳ ಫಲವಾಗಿ ನಾನು ಈ ಜನ್ಮದಲ್ಲಿ ವ್ಯಾಧನಾಗಿ ಹುಟ್ಟಿದೆನು. ಈ ಜನ್ಮದಲ್ಲಿ ಕೂಡ ಅಸಂಖ್ಯಾತವಾದ ಪಾಪ ಕರ್ಮಗಳನ್ನು ಮಾಡಿರುವ ನಾನು ಯಾವ ಗತಿಯನ್ನು ಹೊಂದುವೆನು? ನೆನಪಿರಲಿ, ಈ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಂದು ಜಂತುವು, ನಾವೆಲ್ಲರೂ ಕೂಡ ಅರಿತೋ ಅರಿಯದೆಯೋ ಅದೆಷ್ಟೋ ಕೆಲಸಗಳನ್ನು ಮಾಡಿರುತ್ತೇವೆ. ಆದರೆ ಜೀವನದುದ್ದಕ್ಕೂ ನಾನು ಮಾಡಿದ್ದೆಲ್ಲವೂ ಸರಿಯೇ ಇದೆ, ನಾನು ಎಂದೂ ಯಾವ ತಪ್ಪನ್ನೂ ಮಾಡಿಲ್ಲ, ನಾನು ಬಹಳ ಒಳ್ಳೆಯ ವ್ಯಕ್ತಿ, ಸಜ್ಜನ ಎಂಬ ಭಾವದಲ್ಲಿಯೇ ಇರುತ್ತೇವೆ. ಒಮ್ಮೆ ನಮ್ಮ ಬದುಕನ್ನೇ ಸಿಂಹಾವಲೋಕನ ಮಾಡಿ ನೋಡಿದರೆ ಆಗ ಅರಿವಾಗುತ್ತದೆ, ಅದೆಷ್ಟು ತಪ್ಪುಗಳನ್ನು ಮಾಡಿದ್ದೇನೆ. ಅರಿತೋ ಅರಿವಿಲ್ಲದೆಯೋ ನನ್ನ ಮೂಗಿನ ನೇರಕ್ಕೆ ಎಲ್ಲರೂ ನಡೆಯಬೇಕೆಂದು ಬಯಸಿದ್ದೇನೆ. ಎಲ್ಲರಿಂದಲೂ ಪ್ರೀತಿ ಪ್ರೇಮದ ಹೆಸರಿನಲ್ಲಿಯೇ ಅವರನ್ನು ಒಂದು ರೀತಿಯಲ್ಲಿ ಸುಲಿಗೆ ಮಾಡಿದ್ದೇನೆ. ಎಂದು ಮನುಷ್ಯನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆಯೋ, ತಾನು ಎಂದೂ ಮಾಡಿಯೇ ಎಂದೇ ಅಂದುಕೊಂಡಿದ್ದಂತಹ ತಪ್ಪುಗಳ ಅರಿವು ಆಗಿ ಆತನ ಹೃದಯದಿಂದ ನಿಜವಾದ ಪಶ್ಚಾತ್ತಾಪವು ಹರಿಯಲಾರಂಭಿಸುತ್ತದೆಯೋ, ಅಂದು ಆತನ ಪಾಪವೆಲ್ಲ ಪರಿಹಾರವಾಗುತ್ತದೆ. ನಾವು ಕುಂಭದಲ್ಲಿಯೇ ಮುಳುಗೆದ್ದು ತ್ರಿವೇಣಿ ಸಂಗಮದಲ್ಲಿ ಮುಳುಗೆದ್ದು ಬಂದಿರಬಹುದು, ಕಾಶಿ ಯಾತ್ರೆಯನ್ನೇ ಮಾಡಿರಬಹುದು, ರಾಮೇಶ್ವರ ಯಾತ್ರೆ ಮಾಡಿರಬಹುದು, ಸಂಪೂರ್ಣ ರಾಮಾಯಣದ ಕಥನ ಮಾಡಿರಬಹುದು, ಪಠಣ ಮಾಡಿರಬಹುದು, ಅಥವಾ ಶ್ರವಣ ಮಾಡಿರಬಹುದು. ಆದರೆ ಇದೆಲ್ಲವನ್ನೂ ಮಾಡುತ್ತಿರುವ ಸಂದರ್ಭದಲ್ಲಿಯೇ ಎಲ್ಲೋ ಒಮ್ಮೆ ನಾನು ಕೂಡ ತಪ್ಪು ಮಾಡಿದ್ದೇನೆ, ಮಾಡಬಾರದ ಕೆಲಸಗಳನ್ನು ಮಾಡಿದ್ದೇನೆ ಎಂಬುದು ನಮ್ಮ ಅರಿವಿಗೆ ಬರಲು ಸಾಧ್ಯವಾದರೆ, ಅದು ಪೂರ್ಣ ಕುಂಭಮೇಳವಿರಲಿ, ಕಾಶಿ ರಾಮೇಶ್ವರ ಯಾತ್ರೆ ಇರಲಿ, ಅಥವಾ ಬದರಿ ಕೇದಾರದ ಯಾತ್ರೆಗಳೇ ಇರಲಿ, ರಾಮಾಯಣ ಪಠಣ ಶ್ರವಣವೇ ಇರಲಿ, ಅಂತಹ ಸಂದರ್ಭದಲ್ಲಿ ಹೀಗೆ ನಾವು ಮಾಡಿದ ತಪ್ಪುಗಳು ನಮ್ಮ ಮುಖಕ್ಕೆ ಪ್ರತಿಫಲಿಸುವ ಸಾಧ್ಯತೆ ಇರುತ್ತದೆ. ಈ ರಾಮಾಯಣವನ್ನು ಶ್ರವಣ ಮಾಡುವಾಗಲೂ ಅಂತಹ ಒಂದು ಸಂದರ್ಭ ಅವಕಾಶ ಒದಗಿ ಬಂದು ನಮ್ಮ ತಪ್ಪು ಅರಿವಾದೊಡನೆ ಆ ಕೂಡಲೇ ಹೃದಯ ಪಶ್ಚಾತ್ತಾಪದಿಂದ ಬೇಯತೊಡಗಬೇಕು. ಆ ಪಶ್ಚಾತ್ತಾಪವೇ ನಮ್ಮ ಪಾಪಗಳು ಪರಿಹಾರವಾಗುತ್ತಿರುವುದರ ಸೂಚನೆಯಲ್ಲವೇ? ನಾರದರು ಮುಂದುವರೆದು ಹೇಳುತ್ತಾರೆ, ಸನಕಾದಿ ಮಹರ್ಷಿಗಳೇ, ಮಹಾತ್ಮನಾದ ಆ ಕಲಿಕನು, ಅಂದರೆ ವ್ಯಾಧನು, ಕಲಿಕನೆಂಬ ವ್ಯಾಧನು ಹೇಳಿದ ಮಾತುಗಳನ್ನು ಕೇಳಿ ಬ್ರಹ್ಮರ್ಷಿಯಾದ ಉತ್ತಂಕನು ಹೇಳಿದನು, ಮಹಾಪ್ರಾಜ್ಞನೇ, ಸಾಧು, ಚೆನ್ನಾಗಿ ಹೇಳಿದೆ. ನೀನೇ ಧನ್ಯನು. ನಿನ್ನ ಬುದ್ಧಿ ಈಗ ನಿರ್ಮಲವಾಗಿಯೂ ಉಜ್ವಲವಾಗಿಯೂ ಇದೆ. ಏಕೆಂದರೆ ನೀನು ಸಾಂಸಾರಿಕ ದುಃಖಗಳ ನಾಶದ ಉಪಾಯವನ್ನು ತಿಳಿಯಲು ಇಚ್ಛಿಸುತ್ತಿರುವೆಯಲ್ಲವೇ? ಚೈತ್ರೇ ಮಾಸೆ ಸಿತೆ ಪಕ್ಷೆ ಕಥಾ ರಾಮಾಯಣಸ್ಯ ಚ ನವಾಹ್ನ ಕಿಲ ಶ್ರೋತವ್ಯ ಭಕ್ತಿ ಭಾವೇನ ಸಾದರಂ ಯಸ್ಯ ಶ್ರವಣ ಮಾತ್ರೇಣ ಸರ್ವ ಪಾಪೈ ಪ್ರಮುಚ್ಯತೆ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ 9 ದಿವಸಗಳು ರಾಮಾಯಣದ ಕಥೆಯನ್ನು ಭಕ್ತಿ ಭಾವದಿಂದ ಕೇಳಬೇಕು. ಆದರ ಪೂರ್ವಕವಾಗಿ ಮಾಡಿದ ರಾಮಾಯಣ ಶ್ರವಣ ಮಾತ್ರದಿಂದಲೇ ಮನುಷ್ಯನು ಸಮಸ್ತ ಪಾಪಗಳಿಂದಲೂ ವಿಮುಕ್ತನಾಗುತ್ತಾನೆ. ಉತ್ತಂಕನ ಆ ಮಾತನ್ನು ಕೇಳುತ್ತಿದ್ದಂತೆ ವ್ಯಾಧನಾದ ಕಲಿಕನು ಪಾಪರಹಿತನಾದನು. ನಿಯಮಾನುಸಾರವಾಗಿ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ 9 ದಿವಸಗಳ ಕಾಲ ರಾಮಾಯಣ ಕಥೆಯನ್ನು ಉತ್ತಂಕನಿಂದಲೇ ಕೇಳಿ ಹಸು ನೀಗಿದನು. ದಯಾಪರನಾದ ಉತ್ತಂಕನು ವ್ಯಾಧನು ಸತ್ತು ಬಿದ್ದುದನ್ನು ನೋಡಿ ವಿಸ್ಮಿತನಾದನು. ಎಲ್ಲವೂ ನಿನ್ನ ದಯೆಯಪ್ಪ ಎಂದು ಉದ್ಗರಿಸುತ್ತಾ ಕಮಲಾಪತಿಯನ್ನು ಸ್ತೋತ್ರ ಮಾಡಿದನು.
ರಾಮಾಯಣದ ಕಥೆಯನ್ನು ಕೇಳಿ ಪಾಪರಹಿತನಾದ ವ್ಯಾಧನು ದಿವ್ಯ ವಿಮಾನವನ್ನು ಹತ್ತಿ ದೇವಲೋಕಕ್ಕೆ ಹೋಗುತ್ತಿದ್ದಾಗ ಆ ಉತ್ತಂಕಮನಿಗೆ ಹೇಳುತ್ತಾನೆ, ತತ್ ಪ್ರಸಾದೇನ ಮಹಾಪಾತಕ ಸಂಕಟಾತ್ ತಸ್ಮಾನ್ನತೋಸ್ಮಿ ತೇ ವಿದ್ವನ್ ಅತ್ಯನ್ ವಿದ್ವನ್ ಸತ್ಕೃತಂ ತ್ವತ್ ಕ್ಷಮಸ್ವಮಿ. ವಿದ್ವಾಂಸನೆ, ನಿನ್ನ ಪ್ರಸನ್ನತೆಯಿಂದಾಗಿ ಮಹಾಪಾತಕದ ಕಾರಣದಿಂದಾಗಿ ಅನುಭವಿಸಬೇಕಾಗಿದ್ದ ಮಹಾ ಸಂಕಟದಿಂದ ಪಾರಾಗಿದ್ದೇನೆ. ಆದುದರಿಂದ ನಿನ್ನ ಚರಣಾರವಿಂದಗಳಲ್ಲಿ ನಮಸ್ಕರಿಸುತ್ತೇನೆ. ನನ್ನ ಅಪರಾಧವನ್ನು ಕ್ಷಮಿಸಿಬಿಡು. ಕಲಿಕನು ಹೀಗೆ ಹೇಳಿ ಉತ್ತಂಕನ ಮೇಲೆ ದೇವಕುಸುಮಗಳನ್ನು ಸುರಿಸಿದನು. 3 ಬಾರಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿದನು. ಬಳಿಕ ಸಮಸ್ತವಾದ ಕಾಮನಾ ವಸ್ತುಗಳಿಂದಲೂ ಯುಕ್ತವಾಗಿದ್ದ ಅಪ್ಸರ ಸ್ತ್ರೀಯರಿಂದ ಸೇವಿಸಲ್ಪಡುತ್ತಿದ್ದ ವಿಮಾನದಲ್ಲಿ ಕುಳಿತು ಹರಿಮಂದಿರಕ್ಕೆ ಹೋದನು. ನಾರದರು ಹೇಳುತ್ತಾರೆ, ವಿಪ್ರೇಂದ್ರರೇ, ಆದುದರಿಂದ ರಾಮಾಯಣದ ಕಥೆಯನ್ನು ಕೇಳಿರಿ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ 9 ದಿವಸಗಳು ರಾಮಾಯಣ ಕಥಾಮೃತವನ್ನು ಪ್ರಯತ್ನಪೂರ್ವಕವಾಗಿ ಕೇಳಬೇಕು. ಎಲ್ಲ ಋತುಗಳಲ್ಲಿಯೂ ರಾಮಾಯಣವನ್ನು ಪಾರಾಯಣ ಮಾಡಬಹುದು. ರಾಮಾಯಣ ಪಾರಾಯಣವು ಸರ್ವರಿಗೂ ಹಿತವನ್ನುಂಟು ಮಾಡುತ್ತದೆ. ರಾಮಾಯಣ ಪಾರಾಯಣದ ಮೂಲಕವಾಗಿ ಹರಿಯನ್ನು ಪೂಜಿಸುವವನು ಅಭೀಷ್ಟವಾದ ಕಾಮನೆಗಳೆಲ್ಲವನ್ನು ಪಡೆದುಕೊಳ್ಳುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಸನತ್ಕುಮಾರ, ನೀನು ಯಾವ ಪ್ರಶ್ನೆಯನ್ನು ಕೇಳಿದೆಯೋ ಆ ಪ್ರಶ್ನೆಗೆ ಸಮಂಜಸವಾದ ಉತ್ತರವನ್ನಿತ್ತಿದ್ದೇನೆ. ಮುಂದೆ ಯಾವ ವಿಷಯವನ್ನು ಕೇಳಲು ಇಚ್ಛಿಸುವೆ? ಈ ರೀತಿಯಾಗಿ ರಾಮಾಯಣ ಶ್ರವಣವನ್ನು ಶ್ರದ್ಧೆಯಿಂದ ನಾವು ಮಾಡುತ್ತಿರುವಾಗ ಒಂದು ವೇಳೆ ನಮ್ಮದೇ ಜೀವನದಲ್ಲಿ ನಡೆದ ಯಾವುದೋ ಘಟನೆ ನಮ್ಮ ನೆನಪಿಗೆ ಬಂದು ಆ ಕಾರಣದಿಂದಾಗಿ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಮೂಡಿ ಕಣ್ಣುಗಳಿಂದ ಅಶ್ರುಧಾರೆ ಹರಿದರೆ ಆ ಅಶ್ರುಧಾರೆಯೊಂದಿಗೆ ನಮ್ಮ ಪಾಪವೂ ಕೂಡ ತೊಲಗಿ ಹೋಗುತ್ತದೆ. ಕರ್ಮಗಳಿಂದ ಮಾಡಿದ ಪಾಪವು ತೊಲಗುವ ಮಾರ್ಗವೇ ಇದಾಗಿರುತ್ತದೆ. ಇದು ಶ್ರೀಮದ್ ರಾಮಾಯಣದ ಮಹಿಮೆಯನ್ನು ತಿಳಿಸುವ ಸ್ಕಾಂದ ಪುರಾಣದ ಉತ್ತರ ಖಂಡದ 4ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.